ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತಹ ವಯಸ್ಸನ್ನು ಕಂಡುಹಿಡಿಯುವ ಒಂದೆರಡು ಸಮಸ್ಯೆಗಳನ್ನು ನೋಡೋಣ. ಸೊ ಏನಿದೆ ನೋಡ್ರಿ. ಸೊ ಎ ಮತ್ತು ಬಿ ಗಳ ವಯಸ್ಸಿನ ಅನುಪಾತವು 5:3 ಅಂತೇಳಿ. ಸೊ ಅವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟಿದೆ ಅಂದ್ರೆ 40 ಇದೆ. ಹಾಗಾದ್ರೆ ಬಿ ಯ ವಯಸ್ಸು ಎಷ್ಟು ಅಂತ ಹೇಳಿ. ಸೊ ಈಗ ಮಾಡಬೇಕಾದ್ರೆ ಫಸ್ಟ್ ನಾವು ಅನುಪಾತದಲ್ಲಿ ಬರ್ಕೋಣ. ಎ ಮತ್ತು ಬಿ ಗಳು. ಸೊ ಇವರ ವಯಸ್ಸಿನ ಅನುಪಾತ ಎಷ್ಟಿದೆ ರೀ? ಸೊ ಎ 5 ಇದೆ, ಸೊ ಬಿ 3 ಇದೆ. ಸೊ ಫಸ್ಟ್ ಇಲ್ಲಿ ಒಬ್ಬರ ವಯಸ್ಸನ್ನು ಕಂಡುಹಿಡಿಯೋಣ. ಅಂದ್ರೆ 5 + 3 × x ಅಂತ ಮಾಡೋಣ. ಈಕ್ವಲ್ ಟು ಎಷ್ಟದ ರೀ ವಯಸ್ಸಿನ ಮೊತ್ತ? ಸೊ 40 ಇದೆ. ಅಂದ್ರೆ 5 + 3 ಅಂದ್ರೆ ಎಷ್ಟಾಯ್ತು ರೀ? ಸೊ 8x = 40 ಆದ್ರೆ x = 40 / 80. 8 1 = 8 5 = therefore x = 5 ಅಂತ ಆಯ್ತು. ಸೊ ಈ x = 5 ಇದ್ದನ್ನು ಎರಡಕ್ಕೆ ಏನು ಮಾಡೋಣ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಬೈ ನೋಡ್ರಿ. ಸೊ 5 5 = 25, 5 3 = 15. ಸೊ ನಮಗೆ ಬೇಕಾಗಿದ್ದು ಯಾವ್ದ್ರಿ? ಸೊ ಬಿ. therefore ಬಿ ನ ವಯಸ್ಸು ಎಷ್ಟಿದೆ ರೀ? ಸೊ 15 ವರ್ಷ. therefore b = 15 years. ಸರಿ. ಸೊ ನೆಕ್ಸ್ಟ್ ಅದೇ ರೀತಿ ಇದು ಒಂದೇ ಇದೆ ನೋಡಿ. ಏನು? ರಮೇಶ ಮತ್ತು ಸುರೇಶ್ ಇಬ್ಬರ ವಯಸ್ಸಿನ ಅನುಪಾತ 3:4. ಅವರಿಬ್ಬರ ವಯಸ್ಸಿನ ಮೊತ್ತ ಎಷ್ಟಿದೆ? ಸೊ 42 ಇದೆ. ಆದ್ರೆ ಸುರೇಶನ ವಯಸ್ಸಿನ ಎಷ್ಟು ಅಂತ ಹೇಳಿ. ಸೊ ಇಲ್ಲಿ ಕೂಡ ಸೇಮ್ ಅದೇ ರೀತಿ ಬರೋಣ. ರಮೇಶ ಮತ್ತೆ ಸುರೇಶ್ ಇವರ ಇಬ್ಬರ ವಯಸ್ಸಿನ ಅನುಪಾತ ಎಷ್ಟಿದೆ ರೀ? ರಮೇಶನ 3 ಮತ್ತು 4. ಬಟ್ ಈಗ ಒಂದು ವಯಸ್ಸನ್ನು ಕಂಡುಹಿಡಿಯೋಣ. ಸೊ 3 + 4 × x = ಎಷ್ಟಿದೆ ರೀ ವಯಸ್ಸಿನ ಮೊತ್ತ? ಸೊ 42. ಎರಡು ಕೂಡಿಸ್ರಿ. 3 + 4 = 7, x = 42. therefore x = 42 / 7. 7 1 = 7 6 = therefore x = 6. ಸೊ ಈ 6 ಅನ್ನು ಏನು ಮಾಡ್ರಿ? ಸೊ ಇದಕ್ಕೆ ಮಲ್ಟಿಪ್ಲಿಕೇಶನ್ ಅಂತ ಮಾಡಿ. ಸೊ ಇವಾಗ 3 6 = 18, 4 6 = 24. ಸೊ ನಾವು ಬೇಕಾಗಿದ್ದೆ ಆದ್ರೆ ಸುರೇಶ್. therefore